ಇನ್ನು ಅಯಾತುಲ್ಲಾ ಅಲಿ ಖಮೇನಿ ಬಲಗೈ ಬಂಟ ಖಲಾಸ್ ಆಗಿದ್ದಾರೆ. ಯುದ್ಧದಲ್ಲಿ ಅತಿದೊಡ್ಡ ಯಶಸ್ಸು ಸಾಧಿಸಿದ ಇಸ್ರೇಲ್ ಇರಾನ್ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಹತ್ಯೆಯಾಗಿರುವಂಥದ್ದು. ಯುದ್ಧದಲ್ಲಿ ಅತಿದೊಡ್ಡ ಯಶಸ್ಸನ್ನು ಸಾಧಿಸಿದ ಇಸ್ರೇಲ್ ಇರಾನ್ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಹತ್ಯೆಯಾಗಿದೆ. ಇಸ್ರೇಲ್ ರಕ್ಷಣಾ ಸಚಿವ ಕಾಡ್ಜಾ ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಯುದ್ಧದ ಕಾರ್ಯತಂತ್ರ ರೂಪಿಸುತ್ತಿದ್ದ ಲಾರಿಜಾನಿ ಇರಾನ್ ಸುಪ್ರೀಂ ಲೀಡರ್ ಗಾಯಗೊಂಡಿದ್ದ ಹಿನ್ನೆಲೆಯಲ್ಲಿ ಈಗ ಲಾರಿಜಾನಿ ಹತ್ಯೆಯಾಗಿರುವಂಥದ್ದು. ವಾರ್ನ ಮುನ್ನಡೆಸುತ್ತಿದ್ದಂತಹ ಖಮೇನಿ ಆಪ್ತ ಲಾರಿಜಾನಿ, ಇರಾನ್ ನಾಯಕತ್ವದಲ್ಲಿ ಲಾರಿಜಾನಿ ಪ್ರಮುಖ ಲೀಡರ್ ಆಗಿದ್ದರು. ಲಾರಿಜಾನಿ ಬಂಕರ್ನಲ್ಲಿದ್ದಾಗಲೇ ಹೊಡೆದು ಹಾಕಿದ್ದೇವೆ ನಾವು ಅಂತ ಹೇಳ್ಕೊಳ್ತಾ ಇದೆ. ದುಷ್ಟ ಆಡಳಿತದ ಸಾಮರ್ಥ್ಯ ಕೊನೆಗೊಳಿಸಲಾಗ್ತಾ ಇದೆ. ಇಸ್ರೇಲ್ ರಕ್ಷಣಾ ಸಚಿವ ಕಾಡ್ಜ್ ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ನೀಡಿರುವಂಥದ್ದು ಇಲ್ಲಿ. ಇನ್ನು ಅಲಿ ಲಾರಿಜಾನಿ ಅವರ ಹತ್ಯೆ ಆಗಿರುವಂಥದ್ದು. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಈಗಾಗಲೇ 18 ದಿನಗಳು ಆಯಿತು. ಸತತವಾಗಿ ಈ ರೀತಿಯಾಗಿ ಅಮೆರಿಕ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಇಸ್ರೇಲ್ 3 ದೇಶಗಳು ಏನು ಒಬ್ಬರ ಮೇಲೆ ಒಬ್ಬರು ದಾಳಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ಇರಾನ್ ಮೇಲೆ ಸಾಧಿಸ್ತಾನೆ ಬರ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಅಯಾತುಲ್ಲಾ ಅಲಿ ಖಮೇನಿ ಅವರು ಈಗಾಗಲೇ ಹತ್ಯೆ ಆಗಿರುವಂಥದ್ದು. ತದನಂತರ ಮುಸ್ತಾಬಾ ಅವರ ವಿಷಯ ಎಲ್ಲೂ ಕೂಡ ಹರಿದಾಡ್ತಾ ಇಲ್ಲ. ಇದೆಲ್ಲದರ ನಡುವೆ ಆ ಒಂದು ಫ್ಯಾಮಿಲಿಗೆ ಆಪ್ತರಾಗಿದ್ದಂತಹ ಲಾರಿಜಾನಿ ಈಗ ಹತ್ಯೆ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಹರಿದಾಡ್ತಾ ಇದೆ. ಮುಖ್ಯವಾಗಿ ಲಾರಿಜಾನಿ ಅವರನ್ನು ಬಂಕರ್ನಲ್ಲಿಗೆ ನಾವು ಹೊಡೆದಾಕಿದ್ದೇವೆ, ದುಷ್ಟ ಆಡಳಿತ ಸಾಮರ್ಥ್ಯ ಕೊನೆಗೊಳಿಸ್ತಾ ಇದೆ ಅಂಥೇಳಿ ಇಸ್ರೇಲ್ ಹೇಳ್ಕೊಳ್ತಾ ಇರುವಂಥದ್ದು. ಇಸ್ರೇಲ್ ರಕ್ಷಣಾ ಸಚಿವ ಕಾಡ್ಜ್ ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಈಗಾಗಲೇ ಸತತವಾಗಿ 18 ದಿನಗಳ ಆಯಿತು ಈ ರೀತಿಯಾದಂತಹ ಯುದ್ಧ ಆರಂಭವಾಗಿ. ಸತತವಾಗಿ ಇಸ್ರೇಲ್ ಎಂಥ ಒಂದು ಚಿಕ್ಕ ದೇಶ ಆದರೂ ಸಹಿತ ಯಾವುದೇ ಒಂದು ಈ ರೀತಿಯಾಗಿ ತೊಂದರೆಗಳು ಅದಕ್ಕೆ ಬಂದಾಗ ಖಂಡಿತವಾಗಲೂ ಬುಡದಿಂದಲೇ ಅದನ್ನು ಕಿತ್ತು ತೆಗೆಯುವಂತಹ ಮೊದಲಿಂದಲೂ ಕೂಡ ಇಸ್ರೇಲ್ ಈ ರೀತಿಯಾದಂತಹ ಕಾರ್ಯಗಳನ್ನೇ ಮಾಡಿಕೊಂಡು ಬಂದಿದೆ. ಅದು ಯಾವುದೇ ದೇಶ ಆಗಿರ್ಬೋದು. ಈಗ ಸದ್ಯದ ಮಟ್ಟಿಗೆ ನಾವು ಇರಾನ್ ದೇಶದಲ್ಲಿ ನಾವು ನೋಡೋದಾದರೆ ಈ ರೀತಿಯಾಗಿ ಅಯಾತುಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಆಯಿತು. ಮುಸ್ತಾಬಾ ಅವರ ಏನು ಕಾಲುಗಳು ಇಲ್ಲ ಅನ್ನುವಂತಹ ಸುದ್ದಿಗಳನ್ನು ಕೂಡ ಕೇಳಿಪಟ್ಟಿದ್ದೀವಿ. ಈಗ ಲಾರಿಜಾನಿ ಅವರನ್ನ ಬಂಕರ್ನಲ್ಲಿದ್ದಾಗಲೇ ನಾವು ಹೊಡೆದಾಕಿದ್ದೇವೆ ಅಂಥೇಳಿ ಇಸ್ರೇಲ್ನ ಕಾಡ್ಜ್ ಅವರು ಸ್ಫೋಟಕವಾದಂತಹ ಒಂದು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇನ್ನು ಇರಾನ್ ಇಸ್ರೇಲ್ ಇವೆರಡೂ ದೇಶಗಳ ಮಧ್ಯೆ ಈಗಾಗಲೇ ಜಟಾಪಟಿ ಶುರುವಾಗಿದ್ದು, ಇರಾನಿನ ಈಗಾಗಲೇ ಲಾರಿಜಾನಿ ಅನ್ನುವಂತಹ ವ್ಯಕ್ತಿ ಏನು ಅಲಿ ಖಮೇನಿ ಅವರ ಫ್ಯಾಮಿಲಿಗೆ ಆಪ್ತರಾದಂತಹ ವ್ಯಕ್ತಿ, ಆತನನ್ನು ಒಡೆದು ಹಾಕಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಇಸ್ರೇಲ್ನ ಕಾಡ್ಜ್ ಅನ್ನುವಂತಹ ವ್ಯಕ್ತಿ ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇನ್ನು ಇರಾನ್ ನಾಯಕತ್ವದಲ್ಲಿ ಲಾರಿಜಾನಿ ಪ್ರಮುಖ ಲೀಡರ್, ಲಾರಿಜಾನಿ ಬಂಕರ್ನಲ್ಲಿದ್ದಾಗಲೇ ನಾವು ಹೊಡೆದಾಕಿದ್ದೇವೆ. ಇರಾನಿನ ಪ್ರಮುಖ ಲೀಡರ್ ಅಂತಾನೆ ಹೇಳ್ಬೋದು ಲಾರಿಜಾನಿ ಅವರನ್ನು. ಆದರೆ ಲಾರಿಜಾನಿ ಅವರನ್ನು ಈಗಾಗಲೇ ನಾವು ಹೊಡೆದಾಕ್ಬಿಟ್ಟಿದ್ದೇವೆ. ಸದ್ಯದ ಮಟ್ಟಿಗೆ ಇರಾನ್ ಹತ್ರ ಯಾವುದೇ ರೀತಿಯಾದಂತಹ ಪವರ್ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕಾಡ್ಜ್ ಅವರು ಹೇಳಿಕೆಯೊಂದನ್ನು ನೀಡಿರುವಂಥದ್ದು.